ಮುಸ್ಲಿಂ ನಾಯಕರನ್ನ ಸಮಾಧಾನ ಮಾಡ್ತೀರಾ ಸರ್? ಯಾಕೆಂದ್ರೆ ನಿಮ್ಮ ಹತ್ರನೂ ಬಂದಿದ್ರು ಒಂದಷ್ಟು ಜನ, ಹೌದು ನಮ್ಗೆ ಈ ತರ ಸಮಸ್ಯೆ ಆಗ್ತಿದೆ, ಟಾರ್ಗೆಟ್ ಮಾಡ್ತಿದ್ದಾರೆ, ಈ ತರದ ಒಂದಷ್ಟು ಬೇಸರ ಇದೆ ಅವರಿಗೆ. ಮುಸ್ಲಿಮರು ಕೋರ್ ವೋಟ್ ಆಫ್ ದಿ ಕಾಂಗ್ರೆಸ್, ಸೊ ಹೇಗೆ ಸಮಾಧಾನ ಮಾಡ್ತೀರಾ ಸರ್? ಮುಸ್ಲಿಮ್ಸು, ದಲಿತ್ಸು, ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ಸಿನ ಬೀಸದು. ಅವರು ಸಮಾಧಾನ ಆಗಿದ್ದಾರೋ ಅಸಮಾಧಾನ ಆಗಿದ್ದಾರೋ ನನಗೆ ಗೊತ್ತಿಲ್ಲ. ನೀವು ಹೇಳಿದ್ದೀರಿ ಯಾರ್ಯಾರು ಸಮಾಧಾನ ಆಗಿದ್ದೋ ಗೊತ್ತಿಲ್ಲ. ನಂಗೆ ಗೊತ್ತಾದರೆ ನನ್ನ ಕೈಲಿ ಏನು ಮಾಡಬೇಕು ಅದು ಮಾಡ್ತೀನಿ, ಎಲ್ಲ ಒಟ್ಟಾಗಿ. ಇಂಥ ವಿಚಾರ ಬಂದಾಗ ಸಿಎಂ ಗಟ್ಟಿಯಾಗಿ ಮಾತಾಡಬೇಕು. ಸಿಎಂ ಏನು ಮಾಡ್ತಾ ಇಲ್ಲ, ರಾಜಣ್ಣ ಅವರು. CM ಯಾವಾಗ ದುರ್ಬಲಾಗ್ರಿ, ಯಾವಾಗಲೂ ಗಟ್ಟಿನೇ ಅವರು. ಟಗರೇ ಅಲ್ವಾ, ಬ್ಯಾಂದ್ರೆ ಗುದ್ದು ಬಿಡುತ್ತೆ ಹೋಗಿ. CM ಅವ್ರ ಮೇಲೆ ರಾಜಣ್ಣವ್ರಿಗೆ ಪ್ರೀತಿ ಇದೆಯಲ್ಲ, ಅವರು ಜೋರಾಗಿ ಮಾತಾಡಬೇಕು ಅಂತಾರೆ. ಜೋರಾಗಿ ಮಾತಾಡಿದ್ರು ಯಾವ್ಯಾವ ಕಾಲದಲ್ಲಿ ಏನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ಟಗರು ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ, ಸಮನ್ವಯತೆ ಕಾಪಾಡೋಕ್ಕೆ ಏನು ಬೇಕೋ ಅದು ಮಾಡ್ತಾರೆ. ಸರ್, ನಿನ್ನೆನೂ ತಾವು ಜಮೀರ್ ಅವರು ಭೇಟಿ ಮಾಡಿದ್ರಿ, ಮಾತುಕತೆ ಆಯಿತು. ಏನು ಸರ್, ಅವರು ಪಾಪ ಬೇಸರದಲ್ಲಿದ್ದಾರಾ? ಇಲ್ವಲ್ಲ, ಉಪ್ಪಿಟ್ಟು ತಿಂದ್ವಿ, ವಡೆ ತಿಂದ್ವಿ, ಚೆನ್ನಾಗಿ ಮಾತಾಡಿದ್ವಿ, ದೋಸೆ ಕೊಡಲಿಲ್ಲ, ಏನಿಲ್ವಲ್ಲ, ಆ ಥರ ಏನೂ ಇಲ್ಲ. ಬೇಸರ ಏನಿಲ್ಲ ಸರ್. ಇಸ್ ವೆರಿ ಹ್ಯಾಪಿ. ಓಕೆ, ಜಬ್ಬರ್ ಅವ್ರ ಮೇಲೆ ಕ್ರಮವಾಗಿ ಸರಿ ಇದೆ ಅನ್ನೋ ಖುಷಿಲಿದ್ದಾರೆ ಹೊರಗಡೆ. ಜಬ್ಬರ್ ಅವ್ರ ಮೇಲೆ, ನಜೀರ್ ಅವ್ರ ಮೇಲೆ ಇವ್ಯಾವ ವಿಷಯ ಚರ್ಚೆನೇ ಆಗಲಿಲ್ವಲ್ಲ. ಹ್ಯಾಪಿ ಆರ್ ಅನ್ಹ್ಯಾಪಿನೆಸ್ ಆರ್ ನಾಟ್ ಡಿಸ್ಕಸ್ಡ್ ಅಟ್ ಆಲ್. ಸಾಯಂಕಾಲ 6:30 ಆಗಿತ್ತು. ನನಗೆ ತುಂಬ ಜನ ಇದ್ದರು. ಇಲ್ಲಿ ಉಪ್ಪಿಟ್ಟಿದೆ ಬನ್ನಿ ಅಂದರೆ, ಉಪ್ಪಿಟ್ಟದು ನನಗೂ ಇಷ್ಟ. ನನ್ನ ಮೊಮ್ಮಕ್ಕಳು ಹೇಳ್ತಾರೆ, ತಾತ ಉಪ್ಪಿಟ್ಟದು ನಿಮಗೆ ದಿನ ಉಪ್ಪಿಟ್ಟು ಮಾಡ್ತೀವಿ ಅಂತ ಬೈತವೆ ನನಗೆ. ಸರ್, ಈ ಹಿಂದೆ ಮೈಸೂರಲ್ಲಿ ಡ್ರಗ್ಸ್ ಸಿಕ್ಕಿತ್ತು ಸರ್, ಅದೇನಾಯ್ತು ಕೇಸ್ ಅನ್ನೋದು ಗೊತ್ತಾಗಿಲ್ಲ. ಇಲ್ಲ, ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಆಗ್ತಾಯಿದೆ. ಅದು ವ್ಯಾಪಕವಾಗಿ ಎಲ್ಲ ಕಡೆ ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ಹುಣಸೂರಲ್ಲೂ ಸಿಕ್ಕಿತ್ತು 12 ಕೋಟಿದು. ದೇ ಆರ್ ಡೂಯಿಂಗ್ ಇನ್ವೆಸ್ಟಿಗೇಟಿಂಗ್. ರೈಡ್ ಮಾಡಿ ಇನ್ವೆಸ್ಟಿಗೇಟ್ ಅದೆಲ್ಲ ವೀಡೌಟ್ ಮಾಡ್ಬೇಕು ರೀ. ಎಲ್ಲರೂ ಸಿಕ್ಕಲಿ ಅದನ್ನು ವೀಡೌಟ್ ಮಾಡಬೇಕು, ಇಲ್ಲಾಂದ್ರೆ ಯಂಗ್ಸ್ಟರ್ಸ್ ಎಲ್ಲ ಹಾಳಾಗ್ಬಿಡ್ತಾರಲ್ವ. ಹಾಂ, ಸೀರಿಯಸ್ ಪುನರಚನೆ ಮಾಡಿ ಅಂತ ಹೇಳಿ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿ ವಾಪಸ್ ಆದ್ರು. ಯಾವ ಊರು ಶಾಸಕರು ಇಲ್ಲೇ ಅವರ? ಡೆಲ್ಲಿಗೆ ಹೋದ್ಮೇಲೆ ಇಲ್ಲಿ ಬರಲೇಬೇಕಲ್ಲ, ಅಲ್ಲೇ ಉಳ್ಕೊಳಕ್ಕಾಗುತ್ತಾ? ಮನೆ ಇರೋದು ಬದುಕಿರೋದು ಇಲ್ಲಿ. ಅವ್ರು ಹೇಳ್ತಾ ಇರೋದು ಆದವ್ರೆ ಮತ್ತೆ ಮಿನಿಸ್ಟರ್ ಆಗ್ತಾವ್ರೆ, ನಮಗೂ ಅವಕಾಶ ಕೊಡಿ ಅಂತ. ಅದ್ರಲ್ಲಿ ತಪ್ಪೇನಿದೆ? ದೇರ್ ಇಸ್ ನಥಿಂಗ್ ರಾಂಗ್. ಸರ್, ಟಗರು ಗುದ್ದಕ್ಕೆ ರೆಡಿ ಆಗಿದೆಯಾ ಸರ್? ಅಂದ್ರೆ ತಪ್ಪು ಯಾರು ಮಾಡಿದ್ದಾರೆ? ಟಗರು ಅದು ನೋಡಿ ಗುರ್ಗಾಯಿಸ್ತಾ ಇರ್ತಾರೆ, ಸುಮ್ಮನೆ ಗುದ್ದುಬಿಟ್ಟದ್ದು ಅದು. ವಿನಯ್ ಕುಲಕರ್ಣಿ ಅವರಿಗೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಓನ್ಲಿ ಮಹಿಳಾ ಮೀಸಲಾತಿ ನಾಳೆ ಕಲ್ಯಾಣ ಇಲಾಖೆಯಿಂದ ಅದೆಲ್ಲ ನಾಳೆ ಕೆಲವು ಜಿಲ್ಲೆಗಳಿಗೆ, ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆಯಾಗಿದೆ. ಈ ಪ್ರಗತಿ ಕಾಲೋನಿದು ಅದನ್ನ ಉಸ್ತುವಾರಿ ಸಚಿವರುಗಳು ಡೈವರ್ಟ್ ಮಾಡ್ಕೊಂಡು ಅವರ ಕ್ಷೇತ್ರ ತಗೊಂಡು ಹೋಗ್ತಿದ್ದಾರೆ ಅನ್ನೋದೊಂದು ಒಂದಷ್ಟು ಉದಾಹರಣೆ. ಕೊಟ್ಟಿರೋ ಅಮೌಂಟ್ ಅನ್ನು ಉಸ್ತುವಾರಿ ಸಚಿವರು ತಗೊಂಡು ಹೋಗ್ತಾರೆ. ಕೆಲವು ಜಿಲ್ಲೆ 3 ಕೋಟಿ ಅನುದಾನ ಅದು ನನಗೆ ಗೊತ್ತಿಲ್ಲ. ನಮಗಿರೋ ಕೊಟ್ಟಿರೋ ಒಂದು ಹಣಕಾಸಿನಲ್ಲಿ ಕಡಿಮೆ ಕೊಟ್ಟಿರೋದು ಕಡ್ರಿ ಇರೋದ್ರಲ್ಲಿ MLAಗಳಿಗೆ ಎಲ್ಲರಿಗೂ ಕೊಟ್ಟಿದ್ದೀನಿ. ಆ ಪಾರ್ಟಿ ಇಲ್ದೇ ಕೊಟ್ಟಿರೋದನ್ನ ಆಯಾ ಕ್ಷೇತ್ರ ಕೊಟ್ಟು, ಉಸ್ತುವಾರಿ ಸಚಿವರಿಗೆ ಅಂತ ಕೊಟ್ಟಿಲ್ಲ, ಸಚಿವರಿಗೂ ಕೊಟ್ಟು. ಅವ್ರಿಗೇನು ಡೈವರ್ಟ್ ಮಾಡೋಕ್ಕೆ ಬರಲ್ಲ, ಹಂಗೆ ಅವರು ಮಾಡೋದೂ ಇಲ್ಲ. ಬಟ್ ಎಲ್ಲಿದೆ ಗೊತ್ತಿಲ್ಲ. ಹತ್ರ ಇದ್ರೆ ಲುಕ್ ಇನ್ ಟು ದಿ ಮ್ಯಾಟರ್. ಬಂದಿದೆ ಇಲ್ಲ ಸರ್, ಚಿಕ್ಕಬಳ್ಳಾಪುರದ ಒಂದು ಕೇಸ್ ಹಂಗಾಗಿದೆ ಸರ್. ಮಾರ್ಚ್ 17ನೇ ತಾರೀಕು ನನಗೆ ಗೊತ್ತಿಲ್ಲ, ಆದೇಶ ಆಗಿದೆ. 26ನೇ ತಾರೀಕು ಬದಲಾವಣೆ ಮಾಡಿ ಕ್ಷೇತ್ರದ ಹೆಸರು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಚಿಂತಾಮಣಿ ಕ್ಷೇತ್ರಕ್ಕೆ ತಿದ್ದುಪಡಿ ಮಾಡಿಕೊಳ್ಳಿ ಅಂತ ಆದೇಶ ಆಗಿದೆ. ಅವ್ರಿಗೂ ಕೊಟ್ಟಿರ್ತೀನಿ, ಇವ್ರಿಗೂ ಕೊಟ್ಟಿರ್ತೀನಿ, ಅದು ನನ್ನ ಗಮನಗಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.